ನಮಸ್ಕಾರ ರೈತರೇ, ನಮ್ಮ ಹೆಸರು ಎಂ ರೆಡ್ಡಿ ಅಂತ. ಉಮ್ಮ ಅಗ್ರೋ ಏಜೆನ್ಸಿ. ನಮ್ಮ ಶಾಪ್ ಬಂದು ಬಳ್ಳಾರಿಯಲ್ಲಿ ಇದೆ, ಶಂಕರಬಂಡಿಯಲ್ಲಿ ಇದೆ. ಬಳ್ಳಾರಿಯಲ್ಲಿ ಬಂದು ಕೆಸಿ ರೋಡ್ ಶ್ರೀನಿವಾಸ ಹಾಸ್ಪಿಟಲ್ ಅಪೋಸಿಟ್ ಉಮ್ಮ ಅಗ್ರೋ ಏಜೆನ್ಸಿ ಅಂತ. ಶಂಕರಬಂಡ ಬಂದು ಮೇನ್ ರೋಡ್ನಲ್ಲಿ ಉಮ್ಮ ಅಗ್ರೋ ಏಜೆನ್ಸಿ ಅಂತ ಇದೆ. ಈ ಸಾರಿ ಮೆಣಸಿನ ಗಿಡ ನಮ್ಮ ಭಾಗದಲ್ಲಿ ಬಹಳ ಕಡಿಮೆ ಆಗಿದೆ. ಮೋಸ್ಟ್ಲಿ 30% 35% ಕಡಿಮೆ ಆಗಿರ್ಬೋದು. ನಾವು ಹೇಳೋದು ಯಾಕೆ ನಿಮ್ಮ ಮುಂದೆ ಬರೋಕ್ಕೆ ಕಾರಣ ಏನಂದ್ರೆಗಿನ, ಈಗ ಲಾಡಿಯೋ ಅಂತೇಳಿ ಒಂದು ಪ್ರಾಡಕ್ಟ್ ಮಾರ್ತಾ ಇದೀವಿ ನಾವು ಈಗ. ಆ್ಯಕ್ಚುಲಿ ನಾವು ಇನ್ನೊಂದು ಯೂಟ್ಯೂಬರ್ ನೋಡಿ ತರಿಸಿದ್ವಿ. ಯೂಟ್ಯೂಬರ್ ಬಂದು ಯಾರು TVN ನಾಯ್ಡು, ಬುಚ್ಚಯ್ಯ, ಎಂಬಿ ರೈತನೇಸ್ತಂ, ಬಿಚ್ಚು ನಾಯಕ್ ಅಂತ. ಬಿಚ್ಚು ನಾಯಕ್ ಅವ್ರನ್ನ ನೋಡಿ ಅವ್ರ ವಿಡಿಯೋಗಳನ್ನ ಸ್ವಲ್ಪ ಫಾಲೋ ಆಗ್ತಾ ಇದ್ದೆ. ನಾನು ಅದನ್ನ ನೋಡಿ ತರಿಸಿದ್ದೀನಿ. ಫಸ್ಟ್ ಒಂದ್ 2-3 ರೈತರಿಗೆ ಓಡಿಸಿದೆ, ಚೆನ್ನಾಗೈತೆ ಅಂತ ಹೇಳಿದ್ರು. ಈಗ ಎಲ್ಲಾ ರೈತರು ಇದನ್ನ ಕೇಳ್ತಾ ಇದಾರೆ. ಚೆನ್ನಾಗೈತೆ, ಒಳ್ಳೆ ಪ್ರಾಡಕ್ಟ್, ಚೆನ್ನಾಗಿದೆ, ಬಳಸಬಹುದು. ನಾನು ಕೂಡ ಕೆಲವು ಹೊಲಗಳಿಗೆ ಹೋಗಿ ನೋಡ್ ಬಂದಿದ್ದೀನಿ, ಚೆನ್ನಾಗಿದೆ. ನಾನು ಇವತ್ತು ನಿಮ್ ಮುಂದೆ ಬರಕ್ ಕಾರಣ ಏನಂದ್ರೆ, ಲಾಡಿಯೋ ಜೊತೆ ಏನ್ ಬೆಳೆಸಬೇಕು, ಇದ್ರ ಏನ್ ಕೆಲಸ ಆಗುತ್ತೆ ಅಂತ ಕೇಳ್ತಾ ಇದಾರಲ್ಲ. ಇದ್ರ ಕೆಲಸ ಬಂದು ಟ್ರಿಪ್ಸು ಮೈಟ್ಸು ಕಡಿಮೆ ಆಗುತ್ತೆ, ಪ್ಲಸ್ ಮೇಲ್ಮುಟ್ರು ಕೆಳಮುಟ್ರು ಇದ್ರೂ ಕಡಿಮೆ ಆಗುತ್ತೆ. ಸೈಡ್ ಲಾಕ್ಸ್ ಅನ್ನೋದು ಚೆನ್ನಾಗಿ ಬರ್ತದೆ. ಈ ಪ್ರಾಡಕ್ಟ್ ಬಂದು ಸೈಡ್ ಲಾಕ್ಸ್ ಚೆನ್ನಾಗಿ ಬರ್ತದೆ. ಇನ್ನೊಂದು ಯಾವುದೇ ಬಯೋ ಲಕ್ಷಣಗಳು ಏನಿರಲ್ಲ, ಉದ್ದುದ್ದಕ್ಕೊಮ್ಮೆ ಬರೋದು ಹಂಗಾಗಲ್ಲ, ಹತ್ರ ಕೊಮ್ಮೆ ಬರ್ತದೆ, ಹತ್ರ ಕಾಪ್ ಬರ್ತದೆ, ಚೆನ್ನಾಗಿರ್ತದೆ ಈ ಪ್ರಾಡಕ್ಟ್ ಬಂದು. ಆಮೇಲೆ ಇನ್ನೊಂದು ಇದರಲ್ಲಿ ಏನ್ ಜೊತೆ ಮಾಡಬೇಕು, ಜಸ್ಟ್ ನ್ಯೂಟ್ರೆಂಟ್ ಜೊತೆ ಮಾಡ್ರಿ. ನ್ಯೂಟ್ರೆಂಟ್ ಅಂದ್ರೆ ಬಹಳ ನ್ಯೂಟ್ರೆಂಟ್ ಇದೆ. ಏನು ಅಂತಂದ್ರೆ ಅವ್ರದೇ ಆದ ಜೆಟಾನಿಕ್ಸ್ ಅಂತ ಬರ್ತದೆ. ಈ ಜೆಟಾನಿಕ್ಸ್ ಇದು ಬಂದು ಕೆಲವು ರೈತರು ಏನಂತಾರೆ, ಇದು ಸೇರಿದ್ರೆ ಕಾಸ್ಟ್ಲಿ ಆಗುತ್ತಲ್ಲ ಅಂತಾರೆ. ಯಾಕಂದ್ರೆ ಲಾಡಿಯೋ 1100, ಇದು 500, 1600 ಆಗುತ್ತೆ ಅಂತಾರಲ್ಲ. ಜೈಟಾನಿಕ್ಸೇ ಬಳಸಬೇಕೆಂಬುದೇನಿಲ್ಲ. ಇದ್ರ ಜೊತೆಗೆ ನ್ಯೂಟ್ರೆಂಟ್ ಆಗಿ ನಾವು ಮೊಬೋಮಿನ್ ಬಳಸಬಹುದು. ಮೊಬೋಮಿನ್ ಎಲ್ಲರಿಗೆ ಚಿರಪರಿಚಿತ. ಇದು ಬಂದು ಏರಿಸ್ ಕಂಪ್ನಿ ಮೊಬೋಮಿನ್. ಇದನ್ನ ಬಳಸ್ಕೋಬಹುದು. ಎಕರೆಗೆ ಮೋಸ್ಟ್ಲಿ 250 ಗ್ರಾಮ್ ಇದೆ ಎಕರೆಗೆ. ಎಲ್ಲಾ ತರದ ಮಾಲ್ಬಿನಿಯಂ ಇರ್ತದೆ ಮೇನ್. ಇದರಲ್ಲಿ ಮಾಲ್ಬಿನಿಯಂ ಇರೋ ಪ್ರಾಡಕ್ಟ್ ಮೋಸ್ಟ್ಲಿ ರೇರ್ ಬರೋದು. ಮಾಲ್ಬಿನಿಯಂ ಪ್ರತಿ ಗಿಡಕ್ಕೆ ಬೇಕು, ಮಾಲ್ಬಿನಿಯಂ ಅನ್ನೋದು. ಹಂಗಾಗಿ ಈ ಮೊಬೋಮಿನ್ ಬೆರೆಸ್ಕೊಂಡು ಲಾಡಿಯೋ ಯೂಸ್ ಮಾಡಿದ್ರು ನಡೀತದೆ. ಅವು ಕಾಸ್ಟ್ ಒಂದು 200 ಕಡಿಮೆ ಆಗುತ್ತೆ, ಮೋಸ್ಟ್ 150 ಏನು ಕಡಿಮೆ ಆಗುತ್ತೆ. ಹಿಂಗ ಬಳಸ್ಕೋಬಹುದು. ಇಲ್ಲ ಇನ್ನ ಒಂದು ₹100 ಕಡಿಮೆ ಆಗ್ಬೇಕಂದ್ರೆ ಅವ್ರದೇ ಆದ ಯಾರ್ದು EDTA ಟೆಕ್ನಾಲಜಿ, VMAX ಅಂತ. ಇದು ವಾರದೆ ಅಗ್ರ ಟೆಕ್ನಾಲಜಿ. ಇದು EDTA ಟೆಕ್ನಾಲಜಿ. ಇದು ಚೆನ್ನಾಗಿರ್ತದೆ. ಇದನ್ನ ಬಳಸಬಹುದು ನೀವು. ಇದು ಬಂದು ಎಕರೆಗೆ 250 ಗ್ರಾಮು. ಇದನ್ನ ಬಳಸಬಹುದು, ಚೆನ್ನಾಗಿರ್ತದೆ ನೋಡ್ರಿ. EDTA ಟೆಕ್ನಾಲಜಿ ಮೆಗ್ನೀಷಿಯಂ, ಐರನ್, ಬೋರಾನ್, ಜಿಂಕು ಎಲ್ಲಾ ತರದ ನ್ಯೂಟ್ರಿಯನ್ಸ್ ಇರ್ತದೆ. ಚಿಲೇಟೆಡ್ ಆಗಿರ್ತದೆ. ಇನ್ನೊಂದು ಇದು ಚೆನ್ನಾಗಿದೆ, ಇದು ಬಳಸ್ಕೋಬಹುದು. ಹಿಂಗ ಬೇರೆ ಇನ್ನ ನಿಮ್ಮ ಹತ್ರ ಅವೈಲೇಬಲ್ ಏನ್ ನ್ಯೂಟ್ರೆಂಟ್ ಇದೆ ಅದನ್ನೇ ಬಳಸ್ಕೊಳ್ಳಿ. ನ್ಯೂಟ್ರೆಂಟ್ ಕೊಡ್ರಿ. ಆದ್ಮೇಲೆ ಮತ್ತೆ ಹೆವಿ ಮುದುರಿದ್ರಿ, ಹೆವಿ ಟ್ರಿಪ್ಸ್, ಬ್ಲಾಕ್ ಟ್ರಿಪ್ಸ್ ಆಗ್ಲಿ, ರೆಡ್ ಟ್ರಿಪ್ಸ್ ಆಗ್ಲಿ, ಮತ್ತೆ ಬಹಳ ಹೆವಿ. ಒಂದು ಮೀಡಿಯಂ ಇದ್ರೆ ಬೇಡ, ಬಹಳ ಹೆವಿ ಇದ್ರಿಗಿನ ಇದರಲ್ಲಿ ಜಂಪ್ ಆಗ್ಲಿ, ಇಲ್ಲ ಯಾವುದೇ ಕಂಪ್ನಿ ಪೊಲೀಸ್ ಆಗ್ಲಿ. ಜಂಪ್ ಬಂದು ಆದಷ್ಟು ಮಟ್ಟಿಗೆ ಬಯರ್ ಕಂಪ್ನಿದೇ ಬಳಸ್ಕೋರಿ. 40 ಗ್ರಾಮ್, 30-40 ಗ್ರಾಮ್ ಹಾಕೊಳ್ರಿ, ಸಾಕಷ್ಟೇ, ಚೆನ್ನಾಗಿರ್ತದೆ. ಇದ್ರ ಲಾಡಿಯೋ ಪ್ರಾಡಕ್ಟ್ ನ ಬಳಸ್ಕೊಂಡು ಒಂದ್ಸರಿ ಚೆಕ್ ಮಾಡಿ. ನೀವು 10 ಎಕರೆ ವ್ಯವಸಾಯ ಮಾಡಿದ್ರೆ 1 ಎಕರೆಗೆ ಹಾಕ್ರಿ. ಅದು ರಿಸಲ್ಟ್ ಬಂದ್ರೇನೆ ಮತ್ತೆ ಇನ್ನೊಂದು ಹಾಕ್ರಿ. ಇದು ಆಕ್ಚುಲಿ ವ್ಯಾಪಾರ ಉದ್ದೇಶ ಅಲ್ಲ. ಇವಾಗಿರೋ ಪರಿಸ್ಥಿತಿ ಚೆನ್ನಾಗಿಲ್ಲ. ಎಲ್ಲರೂ ಹೊಲಗಳು ಕೆಟ್ಟೋಗ್ತಾ ಇದಾವೆ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಇದು ಮಳೆ ಟೈಮ್ ಕರೆಕ್ಟ್ ಬರ್ತಾ ಇಲ್ಲ, ಪ್ಲಸ್ ಬಿಸಿಲು ಜಾಸ್ತಿ ಇದೆ ಈ ವರ್ಷ. ಹಂಗಾಗಿ ಸ್ವಲ್ಪ ಈ ಟ್ರಿಪ್ಸ್ ಕಾಟ ಜಾಸ್ತಿ ಇದೆ. ಇದ್ರ 1 ಎಕರೆಗೆ ಬಳಸ್ಕೊಂಡ್ರೆ ನಿಮ್ಗೆ 4-5 ದಿನಕ್ಕೆ ಗೊತ್ತಾಗುತ್ತೆ. 9 ಎಕರೆಗೆ ಏನು ಬಳಸಿದ್ರೆ ಅದನ್ನ ಬಿಟ್ಟು ಇದನ್ನ 1 ಎಕರೆಗೆ ಬಳಸ್ಕೊಂಡು ನೋಡ್ರಿ. ಆದ್ಮೇಲೆ ಬಳಸ್ಕೊಂಡು ಇದ್ರ ಲಭ್ಯತೆ ಪಡ್ಕೋರಿ. ಆದ್ಮೇಲೆ ಕಂಟಿನ್ಯೂ ಇದೇ ಚೆನ್ನಾಗೈತೆ ಅಂತೇಳಿ ಮೇಲೆ ಇದನ್ನೇ ಕೊಡೋದು ಅಂತವೇನ್ ಮಾಡ್ಬೇಡ್ರಿ. ಒಂದ್ಸಾರಿ ಕೊಡ್ರಿ, ಮಧ್ಯದಾಗ ಒಂದು ಯಾವ್ದೋ ಒಂದು ಗ್ರೂಪ್ 30 ಮಾಲಿಕ್ಯೂಲ್ ಆಗ್ರಿ, ಗ್ರೂಪ್ 8 ಮಾಲಿಕ್ಯೂಲ್ ಆಗಲಿ. ಗ್ರೂಪ್ 30 ಅಂದ್ರೆ ಈಗ ಅಲೆಕ್ಟೋ, ಬ್ರೋಫ್ರಿಯೋ, ಎಕ್ಸ್ಪೋನಸ್, ಮತ್ತೆ ನಮ್ಮ ಸಿಮೋಡಿಯಸ್ ಬಳಸ್ಕೋರಿ, ಚೆನ್ನಾಗಿರ್ತದೆ ಗ್ಯಾಪ್ನಾಗೆ. ಯಾಕಂದ್ರೆ ಟ್ರಿಪ್ಸ್ ಮೈಟ್ಸ್ ಎಲ್ಲ ಚೆನ್ನಾಗಿರ್ತವೆ. ಹಂಗಾಗಿ ಅದು ಟ್ರಿಪ್ಸ್ ಮೈಟ್ಸ್ ಕಡಿಮೆ ಆದ್ರೆ ಟ್ರಿಪ್ಸ್ಗೂ ಮೈಟ್ಸ್ ಎರಡಕ್ಕೂ ಕಾಂಬಿನೇಷನ್ ಆಗಿ ಬರ್ತದೆ. ಅದು ಯಾವುದು ನಮ್ಮ ಸಿಮೋಡಿಯಸ್ ಬಂದು. ಹಂಗಾಗಿ ಈ ಪ್ರಾಡಕ್ಟ್ ಬಳಸ್ಕೊಳ್ರಿ. ಸಿಮೋಡಿಯಸ್ ಕೊಡೋದು. ಇದು ಸಿಮೋಡಿಯಸ್ ಅಂತ ಸಿಜೆಂಟಾ ಕಂಪ್ನಿದು. ಇದನ್ನ ಒಂದು ರೌಂಡ್ ಬಳಸ್ಕರಿ. ಮಧ್ಯದಾಗ ಒಂದು ಫಂಗಿಸೈಡ್ ಬಳಸ್ಕರಿ. ಫಂಗಿಸೈಡ್ ಮರ್ತೋಗ್ಬೇಡ್ರಿ. ಯಾರೇ ರೈತರಾಗ್ಲಿ ಫಂಗಿಸೈಡ್ ಮರಿಬಾರ್ದು.
ಫಂಗಿಸೈಡ್ ಬಂದು ಬಹಳ ಪ್ರಾಡಕ್ಟ್ ಇದೆ. ನೀವು ಯಾವುದು ಕಸ್ಟೋಡಿಯ ಟೆಕ್ನಿಕಲ್ ಯಾವ್ದಾದ್ರು ಬಳಸ್ರಿ. ಆದ್ರೆ ಯಾವ್ದು ಒಂದು ಕಂಪ್ನಿನ ರೆಫರ್ ಮಾಡೋದಾಗ್ಲಿ ಒಂದು ಕಂಪ್ನಿ ಪ್ರಮೋಟ್ ಮಾಡೋದಾಗ್ಲಿ ನಾವು ಮಾಡಲ್ಲ. ಎಲ್ಲ ಪ್ರಾಡಕ್ಟ್ನ ತಿಳಿಸ್ಬೇಕಂತ ತಿಳಿಸ್ತಾ ಇದೀವಿ. ಆದ್ಮೇಲೆ ಇದಕ್ಕೆ ಮತ್ತೆ ವೈಟ್ ಫ್ಲೇ ಇದ್ರೆ ವೈಟ್ ಫ್ಲೇ ಕೂಡ ಇದಕ್ಕೆ ಲಾಡಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸ್ವಲ್ಪ. ಹಂಗಾಗಿ ಸಿಮೋಡಿಯಸ್ ಮಧ್ಯದ ಸಿಮೋಡಿಯಸ್ ಹಾಕ್ತಾರೆ. ಆದ್ಮೇಲೆ ನೀವು ಲಾಡಿಯೋ ಹೋಗ್ಬೋದು. ಮತ್ತೆ ಇನ್ನೊಂದ್ಸಾರಿ ಹೋದ್ರೆ 2 ಸಾರಿ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ನಿಮ್ಗೆ ಸೂಪರ್ ರಿಸಲ್ಟ್ ಇದೆ. ನಮ್ಗೆ ಬೇರೆ ಬೇರೆ ರೈತರನ್ನ ಕೇಳಿದೀನಿ ನಾನು, ಚೆನ್ನಾಗಿದೆ. ಇನ್ನ ಒಳ್ಳೆ ಒಳ್ಳೆ ವಿಷಯಗಳನ್ನ ತಿಳಿಸಕ್ಕೆ ನಿಮ್ ಮುಂದೆ ಬರ್ತೀನಿ. ಧನ್ಯವಾದಗಳು. ಎಂ ರೆಡ್ಡಿ, ಅಮ್ಮ ಅಗ್ರೋ ಏಜೆನ್ಸಿ.